ಒಂದು ಊರು ಅಲ್ಲಿ 18 ದಿನಗಳ ಜಾತ್ರೆ ನಡೆಯುವಾಗ ಒಂದು ಹನಿ ರಕ್ತ ಕೂಡ ನೆಲಕ್ಕೆ ಬೀಳಬಾರದು ಅನ್ನೋ ಪವಿತ್ರ ನಿಯಮವಿದೆ. ಆದರೆ ಅದೇ ಊರಿನ ಒಬ್ಬ ವ್ಯಕ್ತಿ ತನ್ನ ಹೆಂಡತಿ ಮತ್ತು ಹುಟ್ಟುವುದಕ್ಕೂ ಮುಂಚೆ ಇದ್ದ ಮಗುವಿನ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಈ ಊರನ್ನೇ ರಕ್ತದ ಮುಡುವಾಗಿಸಿದರೆ ಹೇಗಿರುತ್ತೆ? ನಾವು ಇವತ್ತು ಎಕ್ಸ್ಪ್ಲೈನ್ ಮಾಡೋದು 2026 ರ ಮೋಸ್ಟ್ ಬ್ರೂಟಲ್, ಮೋಸ್ಟ್ ಎಮೋಷನಲ್, ಮೋಸ್ಟ್ ಶಾಕಿಂಗ್ ರಿವೆಂಜ್ ಆಕ್ಷನ್ ಥ್ರಿಲ್ಲರ್ ಲೆನಿನ್ ಮೂವಿ. ಬಿಲೀವ್ ಮೀ, ಸಿನಿಮಾ ಕೇವಲ ಆಕ್ಷನ್ ಸ್ಟೋರಿ ಅಲ್ಲ, ಫ್ರೆಂಡ್ಶಿಪ್ ಇದೆ, ಲವ್ ಇದೆ, ಫ್ಯಾಮಿಲಿ ಡ್ರಾಮಾ ಕೂಡ ಇದೆ. ಆದರೆ ಎಲ್ಲವಕ್ಕಿಂತ ಹೆಚ್ಚು ಡೇಂಜರಸ್ ಆಗಿರುವುದು ಒಬ್ಬ ಸೈಕೋ ಡಾಕ್ಟರ್ನ ಮೈಂಡ್ ಗೇಮ್. ಮತ್ತು ಕ್ಲೈಮ್ಯಾಕ್ಸ್ ನಲ್ಲಿ ಒಬ್ಬ ಮನುಷ್ಯ ತನ್ನ ಕಣ್ಣಿನ ಬೆಳಕನ್ನು ತನ್ನ ಬಿಗ್ಗೆಸ್ಟ್ ವೆಪನ್ ಆಗಿ ಹೇಗೆ ಬಳಸುತ್ತಾನೆ ಅನ್ನೋದು ಲಿಟ್ರಲಿ ಗೂಸ್ ಬಂಪ್ಸ್ ಕೊಡುತ್ತೆ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ BA ಸಿನಿಯಾ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟೋರಿನ ಶುರು ಮಾಡೋಣ. ಮತ್ತೆ ಶುರುವಾಗೋದು ಆಂಧ್ರ ಪ್ರದೇಶದ ಚಿತ್ತೂರಿನ ಜಿಲ್ಲೆಯ ಭರತಮೀಟು ಅನ್ನೋ ಒಂದು ಹಳ್ಳಿಯಲ್ಲಿ. ಈ ಊರಿನ ಜನರಿಗೆ ಒಂದು ಸ್ಟ್ರಾಂಗ್ ನಂಬಿಕೆ ಇದೆ, ಈ ನೆಲ ಭಗವಾನ್ ವೆಂಕಟೇಶ್ವರನ ಆಶೀರ್ವಾದ ಪಡೆದ ಪವಿತ್ರ ಭೂಮಿ ಎಂದು. ಅದಕ್ಕಾಗಿಯೇ ಪ್ರತಿ ವರ್ಷ ಇಲ್ಲಿ 18 ದಿನಗಳ ಕಾಲ ಮಹಾಭಾರತ ಉತ್ಸವ ನಡೆಯುತ್ತದೆ. ಆ 18 ದಿನಗಳಲ್ಲಿ ಒಂದು ಹನಿ ರಕ್ತ ಕೂಡ ಬೀಳಬಾರದು. ಈ ರೂಲ್ ಬ್ರೇಕ್ ಮಾಡಿದ್ರೆ ಇಡೀ ಊರಿಗೆ ಅಪಶಕುನ ಆಗುತ್ತದೆ ಅಂತ ನಂಬುತ್ತಾರೆ. ಆದರೆ ಈ ಪವಿತ್ರ ಊರಿಗೆ ಇವತ್ತು ಒಬ್ಬ ಭಯಾನಕ ವ್ಯಕ್ತಿ ಎಂಟ್ರಿ ಕೊಡ್ತಾನೆ. ಅವನೇ ಲೆನಿನ್. ಜೈಲಿನ ಗೇಟ್ ಓಪನ್ ಆಗುತ್ತದೆ. ಹೊರಗೆ ಅವನಿಗಾಗಿ ಕಾಯುತ್ತಿರುವುದು ಯಾವುದೇ ಫ್ಯಾಮಿಲಿ ಅಲ್ಲ, ಯಾವುದೇ ಫ್ರೆಂಡ್ಸ್ ಅಲ್ಲ, ಒಂದು ಲಾಯಲ್ ಡಾಗ್, ಅಂದ್ರೆ ನಿಯತ್ತಿನ ನಾಯಿ. ಅದು ಓಡಿ ಬಂದು ಲೆನಿನ್ ಕಾಲುಗಳ ಬಳಿ ಕುಳಿತುಕೊಳ್ಳುತ್ತದೆ. ಇದನ್ನು ನೋಡಿದಾಗಲೇ ಅವನ ಜೀವನ ಎಷ್ಟು ಲೋನ್ಲಿ ಅನ್ನೋದು ಅರ್ಥವಾಗುತ್ತದೆ. ಜೈಲಿನಿಂದ ಹೊರ ಬಂದ ಲೆನಿನ್ ನೇರವಾಗಿ ತನ್ನ ಊರಿಗೆ ಬರುತ್ತಾನೆ. ಅವನು ಒಂದು ಲೋಕಲ್ ಬಾರ್ ಒಳಗೆ ಕಾಲು ಇಡುತ್ತಿದ್ದಂತೆ ಇಲ್ಲಿಯವರೆಗೆ ಗದ್ದಲ ಮಾಡುತ್ತಿದ್ದ ಜನರು ಒಂದೇ ಕ್ಷಣದಲ್ಲಿ ಸೈಲೆಂಟ್ ಆಗಿಬಿಡ್ತಾರೆ. ಯಾರು ಮಾತಾಡುವುದಿಲ್ಲ, ಎಲ್ಲರೂ ಅವನಿಗಾಗಿ ದಾರಿ ಬಿಡುತ್ತಾರೆ. ಬಾರ್ ಓನರ್ ಕೂಡ ತನ್ನ ಚೇರ್ನ ಬಿಟ್ಟು ದೂರ ನಿಂತ್ಕೊಳ್ತಾನೆ. ಅಷ್ಟೊಂದು ಭಯ ಒಬ್ಬ ವ್ಯಕ್ತಿಯ ಪ್ರೆಸೆನ್ಸ್ಗೆ. ಅಲ್ಲೇ ಕುಳಿತಿದ್ದ ಒಂದು ಚಿಕ್ಕ ಹುಡುಗ ಕನ್ಫ್ಯೂಸ್ ಆಗಿ ಕೇಳ್ತಾನೆ, ಅಂಕಲ್, ಎಲ್ಲರೂ ಈ ವ್ಯಕ್ತಿಗೆ ಯಾಕೆ ಇಷ್ಟೊಂದು ಎದುರುತ್ತಿದ್ದೀರಾ ಅಂತ. ಬಾರ್ ಓನರ್ ನಡುಗುವ ಧ್ವನಿಯಲ್ಲಿ ಹೇಳ್ತಾನೆ, ಅವನು ಲೆನಿನ್. ಹುಡುಗನ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಗುತ್ತೆ. ಅವನು ಧೈರ್ಯ ಮಾಡಿ ಲೆನಿನ್ ಹತ್ರ ಹೋಗಿ ಕೇಳ್ತಾನೆ, ನಿಮ್ಮನ್ನು ನೋಡಿ ಎಲ್ಲರೂ ಯಾಕೆ ಎದುರುತ್ತಿದ್ದಾರೆ ಅಂತ. ಲೆನಿನ್ ಒಂದು ಸಣ್ಣ ಸ್ಮೈಲ್ ಕೊಡ್ತಾನೆ. ಸ್ವಲ್ಪ ಸಮಯ ಸೈಲೆಂಟ್ ಆಗಿರ್ತಾನೆ. ಆಮೇಲೆ ಹೇಳ್ತಾನೆ, ಅದನ್ನು ಕೇಳಬೇಕಾದ್ರೆ ತುಂಬಾ ಹಿಂದೆ ಹೋಗ್ಬೇಕು. ಅಷ್ಟೇ, ಒಂದು ಕತೆ ಮ್ಯಾಸಿವ್ ಫ್ಲಾಶ್ ಬ್ಯಾಕ್ಗೆ ಶಿಫ್ಟ್ ಆಗುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಲೆನಿನ್ ಒಬ್ಬ ಅನಾಥ. ಹಸಿವಿನಿಂದ ರಸ್ತೆಯಲ್ಲಿ ನರಳುತ್ತಿದ್ದ ಆ ಮಗುವನ್ನು ಜಾನಕಮ್ಮ ಅನ್ನುವ ಹೆಂಗಸು ನೋಡುತ್ತಾಳೆ. ಅವಳು ತನ್ನ ಸ್ವಂತ ಮಗ ವಸಂತ್ ಜೊತೆಗೆ ಲೆನಿನ್ ಅನ್ನು ತನ್ನ ಮಗನ ಹಾಗೆ ಬೆಳೆಸ್ತಾಳೆ. ಇವರಿಬ್ಬರು ಒಟ್ಟಿಗೆ ಬೆಳೆಯುತ್ತಾರೆ, ಒಟ್ಟಿಗೆ ಆಡುತ್ತಾರೆ, ಒಟ್ಟಿಗೆ ಜಗಳ ಮಾಡ್ತಾರೆ, ಒಟ್ಟಿಗೆ ಬದುಕ್ತಾರೆ. ಊರಿನ ಜನರಿಗೆ ಇವರು ಫ್ರೆಂಡ್ಸ್ ಅಲ್ಲ, ಅಣ್ಣ ತಮ್ಮ ಅಂತ ಅನ್ಸುತ್ತೆ. ಆದರೆ ಈ ಫ್ರೆಂಡ್ಶಿಪ್ ಹಿಂದೆ ಒಂದು ಡೇಂಜರಸ್ ಸೀಕ್ರೆಟ್ ಅಡಗಿದೆ ಅನ್ನೋದು ಆಗ ಯಾರಿಗೂ ಗೊತ್ತಿರಲ್ಲ. ಫ್ಲಾಶ್ ಬ್ಯಾಕ್ ಈಗ ಸ್ವಲ್ಪ ಮುಂದೆ ಬರುತ್ತದೆ. ಲೆನಿನ್ ಬೆಳೆದ ಮೇಲೆ ಅವನ ದೊಡ್ಡಪ್ಪ ಸಾಯುತ್ತಾರೆ. ಅದಾದ ನಂತರ ಇಡೀ ಊರಿನ ಜವಾಬ್ದಾರಿ ಜಾನಕಮ್ಮ ಅವರ ಹೆಗಲಿಗೆ ಬರುತ್ತದೆ. ಊರಿನ ಜನರಿಗೆ ಅವರ ಮಾತೆ ಕೊನೆಯ ಮಾತು. ಯಾಕಂದರೆ ಅವರು ನಾಯಕಿ ಮಾತ್ರ ಅಲ್ಲ, ಈ ಊರಿನ ಗೌರವ. ಈ ಮಹಾಭಾರತ ಉತ್ಸವದಲ್ಲಿ ಅತ್ಯಂತ ಗೌರವವಾದ ಪಾತ್ರ ಯಾವುದು ಅಂದರೆ ಧರ್ಮರಾಜ. ಈ ಪಾತ್ರ ಮಾಡುವ ವ್ಯಕ್ತಿಯನ್ನು ಇಡೀ ಊರೇ ತಲೆ ಮೇಲೆ ಹೊತ್ತುಕೊಂಡು ಓಡಾಡುತ್ತದೆ. ಆದರೆ ಆ ಗೌರವದ ಹಿಂದೆ ಒಬ್ಬನ ಆಸೆ, ಒಬ್ಬನ ಅಹಂಕಾರ ಮತ್ತು ಒಬ್ಬನ ಡೇಂಜರಸ್ ಆಂಬಿಷಿಯಸ್ ಅಡಗಿದೆ. ಅವನೇ ಯತಿರಾಜ್. ಯತಿರಾಜ್ ಬಾಲ್ಯದಿಂದಲೇ ನೀನು ಲೆಜಿಟಿಮೇಟ್ ಮಗ ಅಲ್ಲ ಅಂತ ಅವಮಾನ ಕೇಳುತ್ತಾ ಬೆಳೆದವನು. ಆದ್ದರಿಂದ ಒಂದು ದಿನ ಎಲ್ಲರ ಮುಂದೆ ತನ್ನ ಪವರ್ ತೋರಿಸಬೇಕು ಅನ್ನೋ ಹುಚ್ಚು ಆಸೆ ಅವನಿಗೆ. ಅದಕ್ಕಾಗಿ ಧರ್ಮರಾಜನ ಪಾತ್ರ ಬೇಕು. ಆದರೆ ಜಾನಕಮ್ಮ ನೇರವಾಗಿ ಹೇಳಿಬಿಡ್ತಾರೆ, ನಾನು ಬದುಕಿರೋವರೆಗೂ ಆ ಗೌರವ ನಿನಗೆ ಸಿಗೋದಿಲ್ಲ ಅಂತ. ಈ ಒಂದು ಮಾತು ಯತಿರಾಜ್ನ ಮನಸ್ಸಿನಲ್ಲಿ ದ್ವೇಷ ಬೆಂಕಿ ಹಚ್ಚಿಬಿಡುತ್ತದೆ. ಅದೇ ಟೈಮ್ಗೆ ಊರಿಗೆ ಲೋಕಲ್ MLA ರಾಘವ್ ರೆಡ್ಡಿ ಬರ್ತಾನೆ. ಜೊತೆಗೆ ಚತುರ ರಾಜಕಾರಣಿ ಗೋವಿಂದ್ ರಾಜು ಜಾತ್ರೆಯ ಮಧ್ಯೆ ದೇವರ ಬ್ಯಾನರ್ ಇರಬೇಕಾದ ಜಾಗದಲ್ಲಿ ತಮ್ಮ ಪೊಲಿಟಿಕಲ್ ಕಟೌಟ್ ಹಾಕಿಸುತ್ತಾರೆ. ಜಾನಕಮ್ಮ ಇದನ್ನು ವಿರೋಧ ಮಾಡ್ತಾರೆ. ಆದರೆ ಅವರ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟ ಮಾತುಗಳು ಶುರುವಾಗ್ತವೆ. ಇದನ್ನು ನೋಡಿದ ಲೆನಿನ್ ಕಂಪ್ಲೀಟ್ ಆಗಿ ರೇಂಜ್ ಮೋಡ್ಗೆ ಹೋಗ್ತಾನೆ. ಒಂದು ಕ್ಷಣವೂ ಯೋಚಿಸದೆ ಒಂದು ದೊಡ್ಡ ಕೊಡಲಿ ಹಿಡಿದು ಆ ಬಾರಿ ಕಟೌಟ್ ಅನ್ನು ಎಲ್ಲರ ಮುಂದೆಗೆ ನೆಲಕ್ಕುರುಳಿಸ್ತಾನೆ. ಕಟೌಟ್ ಕ್ರ್ಯಾಶ್ ಆಗುತ್ತೆ. ಕ್ರೌಡ್ ಶಾಕ್ ಆಗ್ತಾರೆ. ಆ ಕ್ಷಣದಿಂದ MLA ರಾಘವ್ ರೆಡ್ಡಿ ಈ ಹುಡುಗನನ್ನು ಒಂದು ದಿನ ಮುಗಿಸಬೇಕು ಅಂತ ಶಪಥ ಮಾಡ್ತಾನೆ. ಆದರೆ ಅವನು ಊಹಿಸೇ ಇರಲಿಲ್ಲ ಇದು ತನ್ನ ಅತ್ಯಂತ ಬಿಗಿನಿಂಗ್ ಅಂತ. ಅದೇ ರಾತ್ರಿ ಮಹಾಭಾರತ ನಾಟಕ ನಡೆಯುತ್ತದೆ. ಸ್ಟೇಜ್ ಮೇಲೆ ಧರ್ಮರಾಜ್ನ ಪಾತ್ರದಲ್ಲಿ ಒಬ್ಬ ಹುಡುಗಿ ಎಂಟ್ರಿ ಕೊಡ್ತಾಳೆ. ಅವಳ ಹೆಸರೇ ಭಾರತಿ. ಅವಳು ಲೆನಿನ್ನ ಮಾವ ನೀಲಕಂಠನ ಮಗಳು. ಮದ್ರಾಸ್ನಿಂದ ಊರಿಗೆ ಬಂದಿರ್ತಾಳೆ. ಲೆನಿನ್ ಮೊದಲ ಬಾರಿ ಭಾರತೀಯನ್ನು ನೋಡುತ್ತಿದ್ದಂತೆ ಅವನ ಕಣ್ಣು ಅವಳ ಮೇಲೆಯೇ ನಿಲ್ಲುತ್ತದೆ. ಆದರೆ ಇದು ಲವ್ ಅಟ್ ಫಸ್ಟ್ ಸೈಟ್ ಅನ್ನೋದಕ್ಕಿಂತ ಅವಳ ಕಾನ್ಫಿಡೆನ್ಸ್, ಅವಳ ಫಿಯರ್ಲೆಸ್ ಆಟಿಟ್ಯೂಡ್ ಅದೇ ಲೆನಿನ್ಗೆ ತುಂಬಾ ಇಷ್ಟವಾಗ್ತದೆ.
ಮರುದಿನ ಜಾತ್ರೆಯಲ್ಲಿ ಕೆಲವರು ಇಲ್ಲಿಗಲ್ ಗ್ಯಾಮ್ಲಿಂಗ್ ನಡೆಸುತ್ತಿರುತ್ತಾರೆ. ಭಾರತಿ ನೇರವಾಗಿ ಅವರ ಬಳಿ ಹೋಗಿ ಚಾಲೆಂಜ್ ಆಗ್ತಾಳೆ. ಮೊದಲು ಎಲ್ಲರೂ ನಗ್ತಾರೆ, ಒಬ್ಬ ಹುಡುಗಿ ನಮ್ಮನ್ನು ಸೋಲಿಸ್ತಾಳ ಅಂತ. ಆದರೆ ಕೆಲವು ನಿಮಿಷಗಳಲ್ಲಿ ಅವರೆಲ್ಲರನ್ನು ಆಟದಲ್ಲಿ ಸೋಲಿಸುತ್ತಾಳೆ. ಷರತ್ತು ಏನಿತ್ತು ಗೊತ್ತಾ, ನಾನು ಗೆದ್ರೆ ಈ ಊರಿನಲ್ಲಿ ಇನ್ನು ಮುಂದೆ ಗ್ಯಾಮ್ಲಿಂಗ್ ಬೇಡ ಅಂತ. ಅವರು ಒಪ್ಪಲೇಬೇಕಾಗುತ್ತದೆ. ಈ ಸೀನ್ ನೋಡಿದ ಲೆನಿನ್ ಭಾರತೀಯ ಮೇಲೆ ರೆಸ್ಪೆಕ್ಟ್ ಇನ್ನು ಜಾಸ್ತಿ ಆಗುತ್ತೆ. ನಿಧಾನವಾಗಿ ಆ ರೆಸ್ಪೆಕ್ಟ್ ಲವ್ ಆಗಿ ಬದಲಾಗುತ್ತದೆ. ಕೆಲವು ದಿನಗಳ ನಂತರ ಅವಮಾನ ತಾಳಲಾರದ ಆ ಗ್ಯಾಮ್ಲಿಂಗ್ ಗ್ಯಾಂಗ್ ಭಾರತಿನ ಕಿಡ್ನಾಪ್ ಮಾಡ್ತಾರೆ. ಅವಳನ್ನು ಒಂದು ಓಡುತ್ತಿರುವ ಬಸ್ನೊಳಗೆ ಎಳೆದುಕೊಂಡು ಹೋಗ್ತಾರೆ. ಈ ವಿಷಯ ಲೆನಿನ್ಗೆ ಗೊತ್ತಾಗುತ್ತಿದ್ದಂತೆಯೇ ಅವನು ಯೋಚನೆ ಕೂಡ ಮಾಡಲ್ಲ, ಒಂದು ಸೈಕಲ್ ನ ಹಿಡಿದು ಆ ಬಸ್ ಇಂದ ಫುಲ್ ಸ್ಪೀಡ್ ನಲ್ಲಿ ಚೇಸ್ ಮಾಡ್ತಾನೆ. ನಂತರ ಚಲಿಸುತ್ತಿದ್ದ ಬಸ್ ನ ಕಿಟಕಿಯಿಂದ ಒಂದೇ ಜಂಪ್ ನಲ್ಲಿ ಒಳಗೆ ಹೋಗ್ತಾನೆ. ಅದಾದ ಮೇಲೆ ಒಬ್ನೇ ಎಲ್ಲ ರೌಡಿ ಜೊತೆ ಫೈಟ್ ಶುರು ಮಾಡ್ತಾನೆ. ಅವನ ಹೊಡೆತಕ್ಕೆ ಒಬ್ಬೊಬ್ಬರಾಗಿ ನೆಲಕ್ಕೆ ಉರುಳುತ್ತಾರೆ. ಆದರೆ ಹಿಂದಿನಿಂದ ಒಬ್ಬ ರೌಡಿ ಲೆನಿನ್ ಮೇಲೆ ಅಟ್ಯಾಕ್ ಮಾಡಲು ಬರ್ತಾನೆ. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಬಂದು ಅವನನ್ನು ಹೊಡೆದು ಕೆಳಗೆ ಬೀಳಿಸ್ತಾನೆ. ಅವನೇ ವಸಂತ್. ಮದ್ರಾಸ್ನಲ್ಲಿ ಮೆಡಿಕಲ್ ಓದುತ್ತಿರ್ತಾನೆ. ಬಹಳ ವರ್ಷಗಳ ನಂತರ ತನ್ನ ಊರಿಗೆ ವಾಪಸ್ ಬರುತ್ತಾನೆ. ಲೆನಿನ್ ಮತ್ತು ವಸಂತ್ ಒಬ್ಬರನ್ನೊಬ್ಬರು ನೋಡುತ್ತಿದ್ದಂತೆಯೇ ಅಪ್ಪಿಕೊಂಡು ಸಂತೋಷ ಪಡುತ್ತಾರೆ. ಇಬ್ಬರ ಫ್ರೆಂಡ್ಶಿಪ್ ನೋಡಿ ಊರಿನ ಜನರಿಗೂ ಖುಷಿಯಾಗುತ್ತದೆ. ಆದ್ರೆ ಆ ಸ್ಮೈಲ್ ಗಳ ಹಿಂದೆ ಒಂದು ಡಾರ್ಕ್ ಸೀಕ್ರೆಟ್ ಇದೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ವಸಂತ್ ಊರಿನಲ್ಲಿ ಫ್ರೀ ಹಾಸ್ಪಿಟಲ್ ಓಪನ್ ಮಾಡ್ತಾನೆ. ಓಪನಿಂಗ್ ಗೆ MLA ರಾಘವ್ ರೆಡ್ಡಿಯನ್ನು ಕರೀತಾನೆ. MLA ಗೆ ಅನಿಸಿದೆ ತನ್ನನ್ನು ಚೀಫ್ ಗೆಸ್ಟ್ ಮಾಡಿದ್ದಾನೆ ಅಂತ. ಆದರೆ ರಿಬ್ಬನ್ ಕಟ್ ಆದ ತಕ್ಷಣ ವಸಂತ್ ಕೂಲ್ ಆಗಿ ಹೇಳ್ತಾನೆ, ಸರ್ ಊಟ ಮಾಡಿ ಹೋಗ್ಬೋದು ಅಂತ. ಅಷ್ಟೇ, ಯಾವ ಸ್ಪೀಚ್ ಇಲ್ಲ, ಯಾವ ಇಂಪಾರ್ಟೆನ್ಸ್ ಇಲ್ಲ. MLA ಈಗೋಗೆ ಇದು ದೊಡ್ಡ ಹೊಡೆತ ಆಗುತ್ತದೆ. ಇದಾದ ನಂತರ ಅವನು ವಸಂತನ ಮೇಲೂ ದ್ವೇಷ ಇಟ್ಟುಕೊಳ್ತಾನೆ. ಇದೇ ಸಮಯದಲ್ಲಿ ನೀಲಕಂಠ ತನ್ನ ದೊಡ್ಡ ಮಗಳ ವೈದೇಹಿಯ ಮದುವೆಯನ್ನು ಡಾಕ್ಟರ್ ವಸಂತ್ ಜೊತೆ ಫಿಕ್ಸ್ ಮಾಡ್ತಾನೆ. ಎಲ್ಲರೂ ಹ್ಯಾಪಿ. ಆದರೆ ಮದುವೆಯ ದಿನ ಬೆಳಗ್ಗೆ ವೈದೇಹಿ ಕಾಣೆ ಆಗ್ತಾಳೆ. ರೂಮಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಒಂದು ಲೆಟರ್ ಸಿಗುತ್ತೆ. ಆ ಲೆಟರ್ ಅಲ್ಲಿ ನಾನು ಓಡಿ ಹೋಗ್ತಿದ್ದೇನೆ ಅಂತ ಬರ್ದಿರುತ್ತೆ. ಆ ಲೆಟರ್ನ ಓದಿದ ಕೂಡಲೇ ಇಡೀ ಫ್ಯಾಮಿಲಿನ ಶಾಕ್ ಆಗ್ತಾರೆ. ಊರಿನ ಜನ ನೀಲಕಂಠನ ಕುಟುಂಬವನ್ನು ಅವಮಾನ ಮಾಡ್ತಾರೆ. ನೀಲಕಂಠ ಒಂದು ದೊಡ್ಡ ನಿರ್ಧಾರ ಮಾಡ್ತಾನೆ. ದೊಡ್ಡ ಮಗಳ ಬದಲು ಚಿಕ್ಕ ಮಗಳು ಭಾರತೀಯನ ವಸಂತ್ ಜೊತೆಗೆ ಮದುವೆ ಮಾಡಬೇಕು ಅಂತ. ಈ ವಿಷಯ ಕೇಳಿ ಲೆನಿನ್ ಒಳಗೆ ಮುರಿದು ಹೋಗ್ತಾನೆ. ಯಾಕಂದ್ರೆ ಅವನು ಭಾರತೀಯನು ಮನಸಾರ ಇಷ್ಟಪಡ್ತಿರ್ತಾನೆ. ಆದರೆ ತನ್ನ ಬೆಸ್ಟ್ ಫ್ರೆಂಡ್ ವಸಂತ್ ಸಂತೋಷಕ್ಕಾಗಿ ತನ್ನ ಲವ್ನ ತ್ಯಾಗ ಮಾಡಲು ನಿರ್ಧಾರ ಮಾಡ್ತಾನೆ. ಇದು ಅವನ ಜೀವನದ ಬಿಗ್ಗೆಸ್ಟ್ ಸ್ಯಾಕ್ರಿಫೈಸ್. ಮದುವೆ ಶುರುವಾಗುತ್ತದೆ. ವಸಂತ್ ಮಂಗಳ ಸೂತ್ರ ಹಿಡಿದು ಭಾರತೀಯ ಕುತ್ತಿಗೆಗೆ ಕಟ್ಟಲು ಹೋಗ್ತಾನೆ. ಆದ್ರೆ ಅಷ್ಟರಲ್ಲಿ ಭಾರತಿ ಜೋರಾಗಿ ಹೇಳ್ತಾಳೆ, ನನಗೆ ಈ ಮದುವೆ ಬೇಡ. ಭಾರತಿ ಎಲ್ಲರ ಮುಂದೆ ನಾನು ಲೆನಿನ್ ಅನ್ನು ಪ್ರೀತಿಸುತ್ತೇನೆ ಅಂತ ಹೇಳಿದ ಕ್ಷಣ ಇಡೀ ಮಂಟಪವೇ ಶಾಕ್ ಆಗಿ ಬಿಡುತ್ತೆ. ಎಲ್ಲರ ಕಣ್ಣು ವಸಂತ್ ಕಡೆ ತಿರುಗುತ್ತದೆ. ಈಗ ಇವನು ಕೋಪದಿಂದ ಸಿಡಿಯುತ್ತಾನೋ ಅಥವಾ ಮದುವೆಯೇ ನಿಲ್ಲಿಸ್ತಾನೋ ಅಂತ ಎಲ್ಲರೂ ಯೋಚಿಸುತ್ತಿರ್ತಾರೆ. ಆದರೆ ವಸಂತ್ ಮಾಡೋ ಕೆಲಸ ನೋಡಿ ಎಲ್ಲರೂ ಅವನನ್ನು ಗ್ರೇಟ್ ಫ್ರೆಂಡ್ ಅಂತ ಭಾವಿಸುತ್ತಾರೆ. ಅವನು ನಗುತ್ತಾ ತನ್ನ ಕೈಲಿದ್ದ ತಾಲಿನ ಲೆನಿನ್ ಕೈಗೆ ಕೊಡ್ತಾನೆ. ಯಾವಾಗ್ಲೂ ನನ್ನ ಖುಷಿಗೆ ತ್ಯಾಗ ಮಾಡಿದ್ಯಾ, ಇವತ್ತು ನನ್ನ ಸರದಿ ಅಂತ ಹೇಳ್ತಾನೆ. ಆ ಕ್ಷಣದಲ್ಲಿ ವಸಂತನಷ್ಟು ಒಳ್ಳೆಯ ಸ್ನೇಹಿತ ಈ ಜಗತ್ತಲ್ಲೇ ಯಾರು ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ರಿಯಾಲಿಟಿ ಅದಕ್ಕಿಂತಲೂ ಭಯಾನಕ. ಭಾರತೀಯ ಕುತ್ತಿಗೆಗೆ ತಾಲಿ ಕಟ್ಟಲು ಹೋಗುತ್ತಿದ್ದಂತೆಯೇ ಯತಿರಾಜ್ ಕಳಿಸಿದ ಗೂಂಡಗಳು ಮಂಟಪದ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇಡೀ ಜಾಗ ಕೇಯೋಸ್ ಆಗುತ್ತದೆ. ಲೆನಿನ್ ಒಬ್ಬನೇ ಎಲ್ಲರ ವಿರುದ್ಧ ಫೈಟ್ ಮಾಡ್ತಾನೆ. ಆ ಫೈಟ್ ನಲ್ಲಿ ಒಬ್ಬ ರೌಡಿಯ ಕೈಯನ್ನು ಒಂದೇ ಹೊಡೆತದಲ್ಲಿ ಕತ್ತರಿಸಿ ಹಾಕ್ತಾನೆ. ನಂತರ ಭಾರತಿಗೆ ಹೇಳ್ತಾನೆ, ನೀನು ವಸಂತನನ್ನು ಕರೆದುಕೊಂಡು ಹಾಸ್ಪಿಟಲ್ಗೆ ಹೋಗು, ಇಲ್ಲಿ ನಾನ್ ನೋಡ್ಕೊಳ್ತೀನಿ ಅಂತ. ಸ್ವಲ್ಪ ದಿನಗಳ ನಂತರ ಲೆನಿನ್ ಮತ್ತು ಭಾರತಿ ಮದುವೆ ಆಗ್ತಾರೆ. ಕೆಲವು ತಿಂಗಳಲ್ಲಿ ಭಾರತಿ ಪ್ರೆಗ್ನೆಂಟ್ ಆಗ್ತಾಳೆ. ಮನೆಯಲ್ಲಿ ಸಂತೋಷ. ಆದರೆ ಸಂತೋಷ ತುಂಬಾ ದಿನ ಉಳಿಯುವುದಿಲ್ಲ. ಒಂದು ರಾತ್ರಿ ವಸಂತ್, ಲೆನಿನ್ ಮತ್ತು ಭಾರತಿ 3 ಜನ ಕಾರಿನಲ್ಲಿ ಹೊರಡುತ್ತಾರೆ. ಅಷ್ಟರಲ್ಲಿ ನೀಲಕಂಠ ಮಾವನಿಗೆ ಶುಗರ್ ಅಟ್ಯಾಕ್ ಆಗಿದೆ ಅಂತ ಸುದ್ದಿ ಬರುತ್ತೆ. ವಸಂತ್ ಹೇಳ್ತಾನೆ, ನಾನು ಶಾರ್ಟ್ ಕಟ್ ಮೂಲಕ ಹೋಗಿ ಇಂಜೆಕ್ಷನ್ ಕೊಡ್ತೀನಿ, ನೀವು ಮೈನ್ ರೋಡ್ ಅಲ್ಲಿ ಬನ್ನಿ ಅಂತ. ಎಲ್ಲರಿಗೂ ಅದು ಡಾಕ್ಟರ್ ಆಗಿ ತನ್ನ ಡ್ಯೂಟಿ ಮಾಡ್ತಿದ್ದಾನೆ ಅಂತ ಅನ್ಸುತ್ತೆ. ಆದ್ರೆ ಅವನು ಹೋಗ್ತಿರುವ ದಾರಿಯಲ್ಲಿ ಯತಿರಾಜ್, MLA ರಾಘವ್ ರೆಡ್ಡಿ ಮತ್ತು ಗೋವಿಂದ್ ರಾಜು ಲ್ಯಾಂಡ್ ಮೈನ್ ಗಳನ್ನು ಇಟ್ಟು ಕಾಯ್ತಿರ್ತಾರೆ. ಅವರಿಗೆ ಫುಲ್ ಕಾನ್ಫಿಡೆನ್ಸ್ ವಸಂತ್ ಈಗ ಬ್ಲಾಸ್ಟ್ ಆಗಿ ಸಾಯ್ತಾನೆ ಅಂತ. ಆದ್ರೆ ಇಲ್ಲೇ ಸಿನಿಮಾ 100% ಯೂಟರ್ನ್ ತಗೊಳುತ್ತೆ. ಆ ಸೈಕೋ ಸ್ಮೈಲು. ವಸಂತ್ ಲ್ಯಾಂಡ್ ಮೈನ್ ಗಳ ಹತ್ರ ಬಂದ ಕೂಡಲೇ ಅಲ್ಲೇ ನಿಲ್ತಾನೆ, ಸುತ್ತಲೂ ನೋಡ್ತಾನೆ. ನಂತರ ಒಂದು ಕಲ್ಲಿನ ಮೇಲೆ ಕುಳಿತುಕೊಂಡು ಜೋರಾಗಿ ನಗಲು ಶುರು ಮಾಡ್ತಾನೆ. ಆ ನಗು ಸಾಮಾನ್ಯ ನಗು ಅಲ್ಲ, ಕಂಪ್ಲೀಟ್ ಸೈಕೋಪಾತ್ ಲಾಫ್. ಯತಿರಾಜ್, MLA, ಗೋವಿಂದರಾಜ್ ಎಲ್ಲರೂ ಹೊರಗಡೆ ಬನ್ನಿ ಅಂತ ಕರೀತಾನೆ. ಅವರು ಅವನಿಗೆ ಹೇಗ್ ಗೊತ್ತಾಯ್ತು ಅಂತ 3 ಜನ ಅಲ್ಲೇ ಶಾಕ್ ಆಗ್ತಾರೆ. ಸಿನಿಮಾದ ಬಿಗ್ಗೆಸ್ಟ್ ರಿವೀಲ್ ಇವಾಗ್ಲೇ ಶುರುವಾಗೋದು. ವಸಂತ್ ಹೇಳ್ತಾನೆ, ನೀವೆಲ್ಲ ನನ್ನನ್ನು ಬಳಸಿಕೊಂಡಿದ್ದೀರಾ ಅಂತ ಯೋಚಿಸ್ತೀರಾ? ಇಲ್ಲ, ನಾನು ನಿಮ್ಮನ್ನೇ ಬಳಸಿಕೊಂಡಿದ್ದೇನೆ. ಈ ಒಂದು ಡೈಲಾಗ್ ಕೇಳಿದ ತಕ್ಷಣ ನಾವು ನೋಡಿದ ಸಂಪೂರ್ಣ ಕಥೆಯ ಅರ್ಥ ಬದಲಾಗುತ್ತದೆ.
ವಸಂತ್ ಹೇಳ್ತಾನೆ, 3 ವರ್ಷಗಳ ಹಿಂದೆ ನಾನು ಊರಿಗೆ ಬಂದಾಗಲೇ ಭಾರತೀಯ ಮೇಲೆ ಹುಚ್ಚನಂತೆ ಲವ್ ಆಗಿತ್ತು. ಆದರೆ ಒಂದು ಪ್ರಾಬ್ಲಮ್ ಇತ್ತು, ಭಾರತೀಯ ಅಕ್ಕ ವೈದೇಹಿ. ವಸಂತ್ ಮತ್ತು ವೈದೇಹಿಯ ಮದುವೆ ಮಾಡಿಸಲು ನಿರ್ಧರಿಸಿದ್ದರು. ಆದರೆ ವಸಂತ್ಗೆ ಬೇಕಾಗಿದ್ದು ಭಾರತಿ ಮಾತ್ರ. ವಸಂತ್ ನಗುತ್ತಾ ಹೇಳ್ತಾನೆ, ವೈದೇಹಿ ಓಡಿ ಹೋಗ್ಲಿಲ್ಲ, ಅವಳನ್ನು ನಾನೇ ಕೊಂದೆ. ಈ ಮಾತು ಕೇಳಿ ಯತಿರಾಜ್, MLA ಗೋವಿಂದರಾಜು 3 ಜನ ಬೆಚ್ಚಿ ಬೀಳ್ತಾರೆ. ವೈದೇಹಿನ ಕರೆಸಿ, ನನ್ನ ತಾಯಿ ಜಾನಕಮ್ಮ ಸಹಾಯದಿಂದ ಕ್ರೂರವಾಗಿ ಮರ್ಡರ್ ಮಾಡಿದ್ದೇನೆ. ನಂತರ ಅವಳ ಹೆಸರಲ್ಲಿ ಒಂದು ಫೇಕ್ ಸೂಸೈಡ್ ಲೆಟರ್ ಬರೆದು ಎಲ್ಲರನ್ನು ನಂಬಿಸಿದ್ದೇನೆ. ಆದರೆ ಇಲ್ಲಿಯವರೆಗೆ ಕುಟುಂಬ ನಂಬಿದ ಪ್ರತಿಯೊಂದು ಸತ್ಯವೂ ಸುಳ್ಳು. ವಸಂತ್ಗೆ ಲೆನಿನ್ ಮೇಲೆ ದ್ವೇಷ ಇರಲಿಲ್ಲ, ಅವನ ಕೋಪ ಭಾರತೀಯ ಮೇಲೆ. ಯಾಕಂದ್ರೆ ಮದುವೆ ಮಂಟಪದಲ್ಲಿ ಎಲ್ಲರ ಮುಂದೆ ಅವನನ್ನು ರಿಜೆಕ್ಟ್ ಮಾಡಿದ್ಲು. ಆ ಅವಮಾನಕ್ಕೆ ಅವನು ಒಂದು ಡೇಂಜರಸ್ ಪ್ಲಾನ್ ಮಾಡ್ತಾನೆ. ಯತಿರಾಜ್ಗೆ ನಿನ್ನನ್ನು ಧರ್ಮರಾಜ ಮಾಡ್ತೀನಿ ಅಂತ ಆಸೆ ತೋರಿಸ್ತಾನೆ. MLAಗೆ ಪವರ್, ಗೋವಿಂದರಾಜುವಿಗೆ ಪೊಲಿಟಿಕಲ್ ಸಪೋರ್ಟ್, ಪ್ರತಿಯೊಬ್ಬರಿಗೂ ಅವರಿಗೆ ಬೇಕಾದ ಪ್ರಾಮಿಸ್ ಮಾಡಿ ತನ್ನ ಗೇಮ್ನಲ್ಲಿ ಪಾನ್ಗಳಾಗಿ ಬಳಸುತ್ತಾನೆ. ಅವನ ಫೈನಲ್ ಟಾರ್ಗೆಟ್ ಒಂದೇ, ಲೆನಿನ್ ಬದುಕಿರಬೇಕು, ಆದರೆ ಅವನ ಕಣ್ಣೆದುರೇ ಭಾರತಿ ಸಾಯಬೇಕು. ಅದು ಲೆನಿನ್ ಕೈಯಲ್ಲೇ. ಒಬ್ಬ ಪುಟ್ಟ ಹುಡುಗನಿಂದ ವಸಂತ್ ನಿಜವಾದ ಮುಖ ಗೊತ್ತಾಗುತ್ತೆ. ತಕ್ಷಣ ಒಂದು ಕ್ಷಣವೂ ಟೈಮ್ ವೇಸ್ಟ್ ಮಾಡದೆ ಅವನು ನೇರವಾಗಿ ಮನೆಗೆ ಓಡ್ತಾನೆ. ಇವಾಗ ಅವನಿಗೆ ಒಂದೇ ಗೋಲು, ಭಾರತಿನ ಪ್ರೊಟೆಕ್ಟ್ ಮಾಡಬೇಕು. ಅದಕ್ಕಾಗಿ ಅವಳನ್ನು ಊರಿನ ಭದ್ರದೇವಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಬಚ್ಚಿಡ್ತಾನೆ. ಅಲ್ಲಿಗೆ ಯಾರು ಬರಲ್ಲ, ಅಲ್ಲೇ ಸೇಫ್ ಇರ್ತಾಳೆ ಅಂತ ಅವನು ಭಾವಿಸುತ್ತಾನೆ. ಆದರೆ ವಸಂತ ಗೇಮ್ ಇನ್ನೂ ಮುಗ್ದಿರಲ್ಲ. ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಲೆನಿನ್ಗೆ ಮುರಳಿ ಸಿಗ್ತಾನೆ. ಮುರಳಿ ಒಬ್ಬ ಕೆಟ್ಟ ಮನುಷ್ಯ ಅಲ್ಲ, ಆದ್ರೆ ಅವನ ಪ್ರೆಗ್ನೆಂಟ್ ಹೆಂಡತಿಯನ್ನು ವಸಂತ್ ಜನರು ಹಾಸ್ಟೇಜ್ ಆಗಿ ಹಿಡಿದಿರ್ತಾರೆ. ವಸಂತ್ ಹೇಳಿದಂತೆ ಮಾಡದಿದ್ದರೆ ಅವಳನ್ನು ಕೊಲ್ಲುತ್ತಾರೆ. ಅಸಹಾಯಕನಾದ ಮುರಳಿ ಅಳುತ್ತಲೇ ಲೆನಿನ್ ಹತ್ತಿರ ಬರ್ತಾನೆ. ಒಂದು ಕ್ಷಣ ಅವನ ಕೈಯಲ್ಲಿದ್ದ ಡೇಂಜರಸ್ ಕೆಮಿಕಲ್ ಮತ್ತು ಖಾರದ ಪುಡಿಯನ್ನು ನೇರವಾಗಿ ಲೆನಿನ್ ಕಣ್ಣಿಗೆ ಹಾಕ್ಬಿಡ್ತಾನೆ. ಲೆನಿನ್ ನೋವಿನಿಂದ ಕಿರ್ಚುತ್ತಾನೆ. ಕೆಲವು ಸೆಕೆಂಡ್ಗಳಲ್ಲಿ ಅವನ ಕಣ್ಣು ಸಂಪೂರ್ಣವಾಗಿ ಹೋಗಿಬಿಡುತ್ತದೆ. ಇದೀಗ ಲೆನಿನ್ ಸಂಪೂರ್ಣ ಬ್ಲೈಂಡ್. ಅಷ್ಟರಲ್ಲಿ ವಸಂತ್ ತನ್ನ ಗ್ಯಾಂಗ್ ಜೊತೆಗೆ ದೇವಸ್ಥಾನಕ್ಕೆ ಬರ್ತಾನೆ. ಲೆನಿನ್ ಅನ್ನು ಪ್ರೊವೋಕ್ ಮಾಡ್ತಾನೆ. ಆ ಲೆನಿನ್ ನನ್ನನ್ನು ಕೊಲ್ಲು. ಕೋಪದಿಂದ ಕುದಿಯುತ್ತಿದ್ದ ಲೆನಿನ್ ತನ್ನ ಕತ್ತಿಯನ್ನು ಎತ್ತಿ ಫುಲ್ ಫೋರ್ಸ್ ನಲ್ಲಿ ಸ್ವಿಂಗ್ ಮಾಡ್ತಾನೆ. ಆದರೆ ಅದೇ ಕ್ಷಣದಲ್ಲಿ ವಸಂತ್ ಗರ್ಭಿಣಿಯಾಗಿದ್ದ ಭಾರತಿನ ಲೆನಿನ್ ಕತ್ತಿಯ ಮುಂದೆ ತಳ್ಳಿಬಿಡ್ತಾನೆ. ಒಂದೇ ಕ್ಷಣ ಕತ್ತಿ ಭಾರತೀಯ ಎದೆ ಸೀಳಿ ಹೋಗುತ್ತದೆ. ಲೆನಿನ್ಗೆ ಏನು ಅರ್ಥವಾಗೋದಿಲ್ಲ. ಅವನು ಭಾರತೀಯ ಧ್ವನಿ ಕೇಳಿ ಅವಳನ್ನು ಹಿಡಿದುಕೊಳ್ಳುತ್ತಾನೆ. ಆಗ ಮಾತ್ರ ತಾನು ತನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿದ್ದ ಹೆಂಡತಿಯನ್ನು ತಾನೇ ಕೊಂದಿದ್ದೇನೆ ಅನ್ನೋ ಸತ್ಯ ಗೊತ್ತಾಗುತ್ತೆ. ಆ ಸೀನ್ ನಿಜವಾಗ್ಲೂ ಹಾರ್ಟ್ ಬ್ರೇಕಿಂಗು. ಭಾರತಿ ಲೆನಿನ್ ಕೈಯಲ್ಲೇ ಕೊನೆಯ ಉಸಿರು ಎಳೆಯುತ್ತಾಳೆ. ವಸಂತ್ ಮಾತ್ರ ನಗುತ್ತಾ ಲೆನಿನ್ ಕಿವಿಯಲ್ಲಿ ಹೇಳ್ತಾನೆ, ನನಗೆ ನಿನ್ನ ಮೇಲೆ ಯಾವುದೇ ದ್ವೇಷ ಇರಲಿಲ್ಲ. ನನ್ನ ರಿವೆಂಜ್ ಭಾರತಿ ಮೇಲೆ. ಅವಳನ್ನು ನಿನ್ನ ಕೈಯಿಂದಲೇ ಸಾಯಿಸಬೇಕಿತ್ತು. ಈ ಮಾತು ಕೇಳಿ ಲೆನಿನ್ ಒಳಗೆ ಸತ್ತು ಹೋಗ್ತಾನೆ. ಇವಾಗ ಕತೆ ಮತ್ತೆ ಬಾರ್ಗೆ ಬರುತ್ತೆ. ಆ ಚಿಕ್ಕ ಹುಡುಗ ಲೆನಿನ್ ಅನ್ನು ಕೊಲ್ಲಲು ಬಂದಿದ್ದವನು. ಆ ಹುಡುಗ ಬೇರೆ ಯಾರು ಅಲ್ಲ, ಮುರಳಿಯ ಮಗ. ಅವನಿಗೆ ಇಲ್ಲಿಯವರೆಗೂ ತನ್ನ ತಂದೆಯನ್ನು ಲೆನಿನ್ ಕೊಂದಿದ್ದಾನೆ ಅನ್ನೋ ಸುಳ್ಳು ಹೇಳಲಾಗಿತ್ತು. ಆದರೆ ಲೆನಿನ್ ಎಲ್ಲ ಸತ್ಯ ಹೇಳುತ್ತಾನೆ. ಮುರಳಿಯ ನಿಜವಾದ ಸಾವಿಗೆ ಕಾರಣ ವಸಂತ್ ಎಂದು ತಿಳಿಸುತ್ತಾನೆ. ಆ ಹುಡುಗನ ಕಣ್ಣಲ್ಲಿ ನೀರು ಬರುತ್ತೆ. ಅವನು ತನ್ನ ಕೈಯಲ್ಲಿದ್ದ ಚಾಕುವನ್ನು ಲೆನಿನ್ ಕೈಗೆ ಕೊಟ್ಟು ಅವರಲ್ಲಿ ಯಾರು ಒಬ್ಬನು ಜೀವಂತವಾಗಿ ಬಿಡಬೇಡ ಎಂದು ಹೇಳ್ತಾನೆ. ಈಗ ಇದು ರಿವೆಂಜ್ ಅಲ್ಲ, ಇದು ಜಡ್ಜ್ಮೆಂಟ್. ಲೆನಿನ್ ಎದ್ದು ನಿಂತು ಕಣ್ಣು ಕಾಣದಿದ್ದರೂ ಪ್ರತಿಯೊಂದು ಹೆಜ್ಜೆಯ ಶಬ್ದ, ಪ್ರತಿಯೊಂದು ಉಸಿರಾಟ, ಪ್ರತಿಯೊಂದು ಚೈನ್ ಸೌಂಡ್ ಎಲ್ಲವನ್ನು ಕೇಳುತ್ತಾ ಒಬ್ಬೊಬ್ಬರಾಗಿಯೇ ಫಿನಿಶ್ ಮಾಡ್ತಾನೆ. ಬಾರ್ ಒಳಗೆ ರಕ್ತದ ಹೊಳೆಯೇ ಹರಿಯುತ್ತದೆ. ಯಾರು ಅವನ ಹತ್ರಕ್ಕೂ ಬರಲು ಸಾಧ್ಯವಾಗುವುದಿಲ್ಲ. ಇನ್ನೊಂದು ಕಡೆ ಜೈಲರ್ ಯತಿರಾಜ್ ಮನೆಗೆ ಬರ್ತಾನೆ. ಆದರೆ ಅಲ್ಲಿ ಕಂಡ ದೃಶ್ಯ ಭಯಾನಕ. ಯತಿರಾಜ್ ದೇಹ ಒಂದು ಕಡೆ, ತಲೆ ಇನ್ನೊಂದು ಕಡೆ. ಆದರೆ ಲೆನಿನ್ ಈಗಾಗಲೇ ಅವನ ಚಾಪ್ಟರ್ ಕ್ಲೋಸ್ ಮಾಡಿದ್ದಾನೆ. ಜೈಲರ್ ಒಂದು ದೊಡ್ಡ ಸೀಕ್ರೆಟ್ ರಿವೀಲ್ ಮಾಡ್ತಾನೆ. ಲೆನಿನ್ ಜೈಲಲ್ಲೇ ಇದ್ದಾಗ ಡಾಕ್ಟರ್ಸ್ ಕಣ್ಣನ್ನು ಸರಿ ಮಾಡಬಹುದು ಅಂತ ಹೇಳ್ತಾರೆ. ಅವನಿಗೆ ಮತ್ತೆ ಕಣ್ಣು ಕಾಣುವ ಚಾನ್ಸ್ ಇತ್ತು. ಆದರೆ ಲೆನಿನ್ ರಿಜೆಕ್ಟ್ ಮಾಡಿದ್ದ. ಯಾಕೆ ಗೊತ್ತಾ? ಅವನು ಹೇಳಿದ ಒಂದೇ ಮಾತು, ಭಾರತಿ ಇಲ್ಲ ಅಂದಮೇಲೆ ಈ ಕಣ್ಗಳಿಂದ ನಾನು ಇನ್ನೇನು ನೋಡಬೇಕು ಅನ್ನೋ ನೋವಲ್ಲೇ ಅವನು ಬ್ಲೈಂಡ್ ಆಗಿಯೇ ಬದುಕಲು ನಿರ್ಧರಿಸುತ್ತಾನೆ. ಕಾಲಕ್ರಮೇಣ ಅವನ ಇಯರಿಂಗ್, ಸ್ಮೆಲ್ ಮತ್ತು ರಿಫ್ಲೆಕ್ಸಸ್ ಸಾಧಾರಣ ಮಟ್ಟಕ್ಕೆ ಬೆಳೆಯುತ್ತದೆ. ಅವನೇ ಒಂದು ವಾಕಿಂಗ್ ವೆಪನ್ ಆಗಿಬಿಡ್ತಾನೆ. ಕೊನೆಗೆ ಲೆನಿನ್ ವಸಂತ್ ಮನೆಗೆ ತಲುಪ್ತಾನೆ. ವಸಂತ್ ಅವನ ಎದೆಗೆ ಚೂರಿ ಇರಿತಾನೆ. ಯಾರಾದರೂ ಆಗಿದ್ರೆ ಅಲ್ಲೇ ಸತ್ತೋಗ್ತಿದ್ರು. ಆದರೆ ಲೆನಿನ್ ಕೊನೆಯ ಶಕ್ತಿಯನ್ನೆಲ್ಲ ಬಳಸಿಕೊಂಡು ವಸಂತ್ನನ್ನು ನೆಲಕ್ಕೆ ಕೆಡವುತ್ತಾನೆ. ವಸಂತ್ ಭಯದಿಂದ ಕೇಳ್ತಾನೆ, ಲೆನಿನ್ ನನ್ನನ್ನು ಕೊಲ್ತೀಯಾ? ಲೆನಿನ್ ಶಾಂತವಾಗಿ ಹೇಳ್ತಾನೆ, ವಸಂತ್, ನನಗೆ ನಿನ್ ಮೇಲೆ ಯಾವ ದ್ವೇಷ ಇರಲಿಲ್ಲ. ನಾನು ಪ್ರೀತಿಸಿದ್ದು ಭಾರತೀಯನ್ನು ಮಾತ್ರ ಅಂತ ಹೇಳಿ ಒಂದೇ ಸ್ವಿಂಗ್ ನಲ್ಲಿ ವಸಂತ್ ಕತೆಗೆ ಫುಲ್ ಸ್ಟಾಪ್ ಆಗ್ತಾನೆ. ಗೇಮ್ ಓವರ್.
ಸ್ವಲ್ಪ ಹೊತ್ತಿನ ನಂತರ ಜೈಲರ್, ಜಾನಕಮ್ಮ ಮತ್ತು ಊರಿನ ಜನರು ಎಲ್ಲರೂ ಅಲ್ಲಿಗೆ ಬರ್ತಾರೆ. ಎಲ್ಲೆಲ್ಲೂ ರಕ್ತ, ನೋವು, ನಿಶಬ್ದ. 18 ದಿನ ಒಂದು ಹನಿ ರಕ್ತವು ಬೀಳಬಾರದು ಅನ್ನೋ ಪವಿತ್ರ ನೆಲ ಇದು. ಪಾಪವನ್ನು ಮುಗಿಸಲು ರಕ್ತದಿಂದಲೇ ಶುದ್ಧಿಯಾಗುತ್ತದೆ. ಕೆಲವೊಮ್ಮೆ ಜಸ್ಟಿಸ್ಗೆ ಬ್ಲಡ್ ಪ್ರೈಸ್ ಕೊಡಬೇಕಾಗುತ್ತೆ. ಅದರೊಂದಿಗೆ ಲೆನಿನ್ ಸಿನಿಮಾ ಮುಕ್ತಾಯ ಆಗುತ್ತೆ. ಫ್ರೆಂಡ್ಸ್, ಮೂವಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಸೇಫ್, ಟೇಕ್ ಕೇರ್, ಟಾಟಾ, ಬಾಯ್.